ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆಯು ಕನ್ನಡದಲ್ಲಿ ಬಹಳ ಪ್ರಚಲಿತವಾಗಿದೆ. ಇದರ ವಿಸ್ತರಣೆಯು ಹೀಗಿದೆ. ವೇದಗಳು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು. ಅವು ಜ್ಞಾನ ಮತ್ತು ತತ್ವಗಳ ಆಗರವಾಗಿವೆ. ಆದರೆ ಗಾದೆಗಳು ಸಾಮಾನ್ಯ ಜನರ ಅನುಭವದ ನುಡಿಗಳು. ಅವು ಜೀವನದ ಸತ್ಯಗಳನ್ನು ಸರಳ ಮತ್ತು ನೇರವಾದ ರೀತಿಯಲ್ಲಿ ಹೇಳುತ್ತವೆ. ವೇದಗಳು ಕೆಲವೊಮ್ಮೆ ಕ್ಲಿಷ್ಟಕರವಾಗಿರಬಹುದು ಮತ್ತು ಎಲ್ಲರಿಗೂ ಅರ್ಥವಾಗದಿರಬಹುದು. ಆದರೆ ಗಾದೆಗಳು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತಹವು ಮತ್ತು ಅವು ಜೀವನದ ವಾಸ್ತವಿಕತೆಯನ್ನು ಪ್ರತಿಬಿಂಬಿಸುತ್ತವೆ. ಹಾಗಾಗಿ ವೇದಗಳು ಒಂದು ವೇಳೆ ಸುಳ್ಳಾಗಬಹುದು, ಆದರೆ ಗಾದೆಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ಏಕೆಂದರೆ ಅವು ಜನರ ನಿಜವಾದ ಅನುಭವ ಮತ್ತು ಜೀವನದ ಪಾಠಗಳನ್ನು ಒಳಗೊಂಡಿರುತ್ತವೆ. ಗಾದೆಗಳು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಿರುವಂತಹ ಬುದ್ಧಿವಂತಿಕೆಯ ನುಡಿಗಳು. ಅವು ಸಾರ್ವಕಾಲಿಕ ಸತ್ಯಗಳನ್ನು ಹೇಳುತ್ತವೆ ಮತ್ತು ಯಾವುದೇ ಕಾಲಕ್ಕೂ ಅವುಗಳ ಮಹತ್ವ ಕಡಿಮೆಯಾಗುವುದಿಲ್ಲ. ಸಾರಾಂಶವಾಗಿ ಈ ಗಾದೆಯು ಗಾದೆ ಮಾತುಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ವೇದಗಳು ಎಷ್ಟೇ ಪವಿತ್ರವಾಗಿದ್ದರೂ ಸಾಮಾನ್ಯ ಜನರ ಅನುಭವದಿಂದ ಬಂದ ಗಾದೆಗಳು ಜೀವನದ ವಾಸ್ತವಿಕತೆಯನ್ನು ಹೆಚ್ಚು ನಿಖರವಾಗಿ ತಿಳಿಸುತ್ತವೆ ಮತ್ತು ಅವು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ಈ ಗಾದೆ ಹೇಳುತ್ತದೆ.